ಅಸ್ಸಲಾಮ್ ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತಹು. ನಾನು ಡಾಕ್ಟರ್ ಮೀರ್ ಎಮ್ ಎಚ್ ಅಂತ, ಜನರಲ್ ಫಿಸಿಷಿಯನ್, ಮೆಡಿಕೇರ್ ಕ್ಲಿನಿಕ್, ಸಾಯಿಲ್ 1920, HSR ಲೇಔಟ್, ಬೆಂಗಳೂರು, ಭಾರತ ದೇಶದಿಂದ. ನಾನಿವತ್ತು ನಿಮಗೆ ಕುರಾನಿನ ಒಂದು ಯುನೀಕ್ ಇನ್ಫಾರ್ಮೇಷನ್ ಜ್ಞಾನ ಬಗ್ಗೆ ಸಂಕ್ಷೇಪವಾಗಿ ಹೇಳ್ತೀನಿ. ಇದರ ವಿಷಯ ಏನಂದರೆ, ಒಂದು ಜೀವಿ, ಅದರ ಹೆಸರು, ಅದನ್ನು ಕರೆಯೋದು ಜಿನ್ ಅಂತ. ಇದ್ರದ್ದು ಸ್ಪೆಷಾಲಿಟಿ ಏನಂದರೆ, ನಾವು ಅದನ್ನು ನೋಡೋಕ್ಕೆ ಆಗಲ್ಲ, ಬಟ್ ಅದು ನಮ್ಮ ಸುತ್ತಮುತ್ತನೇ ಇರುತ್ತೆ, ಯಾವಾಗಲೂ ನಮಗೆ ನೋಡ್ತಾ ಇರುತ್ತೆ, ಬಟ್ ನಮಗೆ ಗೊತ್ತಾಗಲ್ಲ. ಓಕೆ, ಇದನ್ನು 3 ಚಾಪ್ಟರ್ನಲ್ಲಿ ಕುರಾನಲ್ಲಿ ಹೇಳಿದ್ದಾರೆ. ಇದು ಚಾಪ್ಟರ್ 113, 114 ಮತ್ತು 72, 113, 114 ಮತ್ತು 72. ಈ ಸೂರ ಹೆಂಗಿದೆ ಅಂದರೆ, 114 ಸೂರ ನಾಸ್ ಅಂತ. ಇದರಲ್ಲಿ ಹೆಂಗಿದೆ ಅಂದರೆ, ಖುಲ್ಲೌಜು ರಬ್ಬಿನ್ ನಾಸ್, ಮಲಿಕಿನ್ ನಾಸ್, ಇಲಾಹಿನ್ ನಾಸ್, ಮಿನ್ ಶರ್ರಿಲ್ ವಸ್ವಾಸಿಲ್ ಖನ್ನಾಸ್, ಅಲ್ಲಜಿ ವಸ್ವಿಸು ಫಿ ಸುದೂರಿನ್ ನಾಸ್, ವಮಿನಲ್ ಜಿನ್ನತಿ ವನ್ನಾಸ್. ಅಂದರೆ ಹೇಳಿ, ಓ ದೇವರೇ, ನಿನ್ನಿಂದ ಶರಣೆ ಕೇಳ್ತೀನಿ. ಓ ಎಲ್ಲ ಮನುಷ್ಯರ ದೇವರೇ, ಎಲ್ಲ ಮನುಷ್ಯರ ಮಾಲೀಕ ನೀನು, ದೇವರು ಎಲ್ಲ ಮನುಷ್ಯರ ನಿನ್ನಿಂದ ಶರಣ ಕೇಳ್ತೀನಿ. ಕಿವಿಯಲ್ಲಿ ದುಷ್ಟ ಮಾತುಗಳನ್ನು ಹಾಕುವರಿಂದ, ಮತ್ತು ಯಾರು ದುಷ್ಟ ಮಾತುಗಳನ್ನು ನಮ್ಮ ಕಿವಿ ಮತ್ತು ಎದೆಯಲ್ಲಿ ಹಾಕ್ತಾನೆ ಮನುಷ್ಯರ, ಮತ್ತು ಯಾರಾಗ್ತಾನೆ ಅಂದರೆ ಈ ಪ್ರಪಂಚದಲ್ಲಿರುವ ಜಿನ್ನು ಮತ್ತು ಮನುಷ್ಯರಲ್ಲಿ ಅಂತ. ನೆಕ್ಸ್ಟು ಚಾಪ್ಟರು ಸೂರ ಅಲ್ ಫಲಕ್ ಅಂತ. ಅದು ಹಿಂಗಿದೆ, ಖುಲ್ಲೌಜು ರಬ್ಬಿನ್ ಫಲಕ್, ಮಿನ್ ಶರ್ರಿ ಮಾ ಖಲಕ್, ಮಿನ್ ಶರ್ರಿ ಗಾಸಿಖಿನ್ ಇಜಾ ವಖಬ್, ಒಮಿನ್ ಶರ್ರಿ ನಫಾಸಾತಿ ಫಿಲ್ ಉಖದ್, ಒಮಿನ್ ಶರ್ರಿ ಹಾಸಿದಿನ್ ಇಜಾ ಹಸದ್. ಅಂದರೆ ಹೇಳಿ, ನಾನು ಶರಣ ಕೇಳ್ತೀನಿ ಓ ಬೆಳಗ್ಗೆ ತರುವ ದೇವರೇ, ಯಾವುದರಿಂದ ಈ ಭೂಮಿ ಮೇಲೆ ನೀನು ಮಾಡಿರುವ ಎಲ್ಲ ದುಷ್ಟದಿಂದ, ಮತ್ತು ಆ ದುಷ್ಟದಿಂದ ಕತ್ಲು ಬರುವ ಟೈಮಲ್ಲಿ ಯಾವುದು ಬರುತ್ತೆ, ಮತ್ತು ಆ ದುಷ್ಟದಿಂದ ಯಾವುದಂದರೆ ಅದು ಗಾಳಿ ಊದ್ಬಿಟ್ಟು ಗಂಟುಗಳನ್ನು ಕಟ್ಟುತ್ತೆ, ಮತ್ತು ಆ ದುಷ್ಟದಿಂದ ಯಾವುದು ಯಾವಾಗಲೂ ಹೊಟ್ಟೆ ಕಿರ್ಚನ್ನು ಮಾಡ್ತಾ ಇರುತ್ತೆ. ಇದು 2 ಚಾಪ್ಟರು. 3ನೇ ಚಾಪ್ಟರ್ 72 ಜಿನ್ ಅಂತಲೇ ಇದೆ. ಅದು ಸ್ವಲ್ಪ ದೊಡ್ಡದಿದೆ, ಸ್ವಲ್ಪ ಗೂಗಲ್ ಮಾಡಿ ನೋಡ್ಕೊಳ್ಳಿ. ನೀವು ನಿಮ್ಮ ಜೀವನದಲ್ಲಿ ಯಾಕೆ ಇದೆಲ್ಲ ಹಾಸ್ಯ, ಕಾಮಿಡಿ, ಈ ಕಾಮಿಡಿ ಆಫ್ ಎರರ್ಸು, ಈ ಟ್ರ್ಯಾಜಿಡಿ, ಈ ಎಲ್ಲ ನೀವು ಯಾಕೆ ಜೋಕರ್ ಆಗ್ತಾ ಇದ್ದೀರಾ, ಫೇಲಿಯರ್ ಆಗ್ತಾ ಇದ್ದೀರಾ, ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ, ಈ ಜಿನ್ ಜೀವಿನ ನೀವು ಎಷ್ಟು ಅರ್ಥ ಮಾಡ್ಕೊಳ್ತೀರಾ, ಇದ್ರ ಬಗ್ಗೆ ಜ್ಞಾನನ ಪಡ್ಕೋತೀರಾ, ನಿಮ್ಮ ಜೀವನದಲ್ಲಿ ಏನು ತಪ್ಪಾಗ್ತಾ ಇದೆ ಅಂತ ನಿಮಗೆ ಸ್ವಲ್ಪ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ಸೊ ಇದನ್ನು ದಯವಿಟ್ಟು ಗಮನಿಸಿ, ಇದರ ಮೇಲೆ ಸ್ವಲ್ಪ ಯೋಚನೆ ಮಾಡಿ, ಇದನ್ನು ಓದಿ. ಓದೋದ್ರಲ್ಲೂ ತುಂಬ ಲಾಭಗಳಿವೆ, ಮತ್ತು ಇದನ್ನು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಜಜಾಕಲ್ಲಾಹು ಖೈರ್.